ಅದೇ ರೀತಿ ಭದ್ರಾವತಿಯಿಂದ ಮಾತಾಡ್ತಾ ಇದ್ದೀನಿ. ನನ್ನ ಹೆಸರು ದ್ರಾಕ್ಷಣಮ್ಮ ಅಂತೇಳಿ. ನನಗೆ ನಿಜವಾಗ್ಲು ಈ ಸೆಕ್ಷನ್ ಕೊಟ್ಟಿರೋಂತಹ ನನ್ನ ನಿಜವಾಗ್ಲು 20 ವರ್ಷದಿಂದನೂ ಅವ್ರ ಪರಿಚಯ ನನಗೆ. ನಿಜವಾಗ್ಲು ಸೋಮಶೇಖರ್ ಸರ್ ಅವರಿಗೆ ಕೋಟಿ ಕೋಟಿ ನಮಗಳನ್ನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಿಜವಾಗ್ಲು ಸ್ನೇಹಿತರೆ, ನಿಜವಾಗ್ಲು ನಡೆದಾಡುವ ದೇವ್ರು ಅಂತ ಹೇಳ್ಬೋದು ಮ್ಯಾನೇಜಿಂಗ್ ಡೈರೆಕ್ಟರ್. ನಿಜವಾಗ್ಲು ಬಹಳ ಖುಷಿ ಆಗುತ್ತೆ. ನನ್ನಂತ ಒಂದು ಲೇಡಿನ ಈ ಲೆವೆಲ್ಗೆ ನೀವು ಕೂಡ ರೀಚ್ ಆಗ್ತೀರಾ ಅಂತೇಳಿ ನನಗೆ ತೋರ್ಸ್ಕೊಟ್ಟಿರುವಂತಹ ನನ್ನ ನಿಜವಾಗ್ಲು ಅವರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ. ವಿಶ್ವೇಶ್ವರಯ್ಯ ಅವಾಗ ಕನ್ನಂಬಾಡಿ ಕಟ್ಟಿರ್ಬೋದು, ಆದ್ರೆ ಈಗ ನಿಜವಾಗ್ಲು ವಿ ಸ್ಟಾರ್ ಅಲ್ಲಿ ನಿಜವಾಗ್ಲು ಎಲ್ಲರಿಗೂ ನೀವು ಕೂಡ ಮಾಡ್ಬೋದು ಅಂತೇಳಿ ಎಲ್ಲರಿಗೂ ಜಾಬ್ ಕೊಟ್ಟು ಆರೋಗ್ಯನ ಕೊಟ್ಟು ಆದಾಯ ಕೊಡ್ತಿರುವಂತಹ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ನಮ್ಮ MD ಸರ್ ಅವರಿಗೆ ಕೋಟಿ ಕೋಟಿ ನಮನಗಳು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಅದೇ ರೀತಿ ನಿಜವಾಗ್ಲು ಸ್ನೇಹಿತರೆ, ನನ್ನನ್ನು ಕೂಡ ನೀವು ಕೂಡ ದ್ರಾಕ್ಷಣಮ್ಮ ಬೆಳಿತೀರಾ, ನೀವು ಮಾಡ್ತೀರಾ ಅಂತೇಳಿ ನನ್ನ ಬೆನ್ತಟ್ಟಿ ನನ್ನ ಹಿಂದೆ ನಿಂತು ಈ ಲೆವೆಲ್ಗೆ ಕರ್ಕೊಂಬಂದಿರುವಂತಹ ನನ್ನ ಪೂಜನೆ ಗುರುಗಳಾದಂತಹ ಡೈನಾಮಿಕ್ ಟೀಮಿನ ಲೀಡರ್ ಲೆಜೆಂಡರ್. ನಿಜವಾಗ್ಲೂ ಸ್ನೇಹಿತರೆ, ಅವ್ರ ಹತ್ರ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇದ್ರೆ ಏನೋ ಒಂದು ಖುಷಿ, ನಾವೇನೋ ಸಾಗರ ಮುಟ್ತೀವೇನೋ ಅಂತಿದ್ವಿ. ಲಕ್ಷನೇ ನಾನು ನೋಡಕ್ ಆಗ್ತಿದ್ದಿಲ್ಲ. ನೀವು ಲಕ್ಷ ತಗೊಂತೀರಾ ದ್ರಾಕ್ಷಣಮ್ಮ, ಕೋಟಿನೂ ತಗೊಂತೀರಾ, ನನ್ ಜೊತೆಗ್ ನಿಲ್ಲಿ, ನೀವು 5 ವರ್ಷ ನಿಲ್ಲಿ ಅಂತಂದ್ರು. ನಿಜವಾಗ್ಲೂ ಸ್ನೇಹಿತರೆ, ನನಗೆ ಅವ್ರ ಬಗ್ಗೆ ಎಷ್ಟು ಹೊಗಳಿದ್ರು ಕಡಿಮೆನೆ. ಇವತ್ತು ನನ್ನಂತ ಲೇಡಿಗೆ ಲಕ್ಷ ಲಕ್ಷ ಕೊಡ್ಸಿ ನೀನು ಕೂಡ ಬೆಳಿತೀಯ ಅಂತೇಳಿ ನನ್ ಬೆನ್ ತಟ್ಟಿ ನಿಂತಿರುವಂತಹ ನನ್ನ ದೇವ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮನೆ ದೇವ್ರಿಗೂ ಕೂಡ ನಾನು ಅಷ್ಟು ಇಷ್ಟಪಡ್ತೀನೋ ಅಷ್ಟು ನಮ್ಮ ಸೀನಿಯರ್ ಗುರುಗಳಿಗೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಸ್ನೇಹಿತರೆ, ನನ್ನಂತೊಳಿಗೆ ಇವತ್ತು ಲಕ್ಷನೂ ಕೊಡ್ಸಿ ಕೋಟಿ ಲೆವೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ, 7ನೇ ರ್ಯಾಂಕ್ ಮುಗಿಸಿ 8ನೇ ರ್ಯಾಂಕಿಗೆ ಕರ್ಕೊಂಡ್ ಬರ್ತಾ ಅಂತ ನನ್ನ ಪೂಜನೆ ಗುರುಗಳಾದಂತಹ ಡೈನಾಮಿಕ್ ತಂಡದ ಲೆಜೆಂಡರ್ ಲೀಡರ್. ನಿಜವಾಗ್ಲು ಎಲ್ಲರೂ ಹೇಳ್ತಾರೆ, ನಿಜವಾಗ್ಲು ನಗುಮುಖದ ಹಸನ್ಮುಖಿ ಅಂತ ಹೇಳ್ತಾರೆ. ಅವರಿಗೆ ನಗುಮುಖ ಇರುವಂತಹ ಎಂತರೇ ಬರ್ಲಿ, ಅವರು ಎಂತರಿಗಾದ್ರು ಅವರಿಗೆ ನಾ ಕರ್ಕೊಂಬಂದು ನಾನ್ ಸರ್ ಮುಂದೆನೆ ಕೂರ್ಸೋದು. ನಿಜವಾಗ್ಲು ಸ್ನೇಹಿತರೆ, ಹೆಂಗೆ ನನಗೆ ಪ್ಲಾನ್ ಕೊಟ್ಟಿ ನೀವ್ ಹಿಂಗ್ ಮಾಡ್ತೀರಾ ಅಂತ ಹೇಳ್ತಿದ್ರೆ ಅಂತ ಪೂಜನೆ ಗುರುಗಳಿಗೆ ಮತ್ತೊಮ್ಮೆ ಮುಗದೊಮ್ಮೆ ಕೋಟಿ ಕೋಟಿ ನಮಗಳು ಸಲ್ಸುತ್ತಾ. ಅದೇ ರೀತಿ ನನ್ನ ಸೀನಿಯರ್ ಆದಂತ ನಿಜವಾಗ್ಲೂ ಸ್ನೇಹಿತರೆ, ಅವರು 9ನೇ ರ್ಯಾಂಕ್ ತಡೆದಿದ್ದಾರೆ. ನನ್ನನ್ನು ಒಂದೊಂದ್ ಹೆಜ್ಜೆನ ಇಡ್ಸ್ಕೊಂಡು ಇವತ್ತು ನನ್ನನ್ನು ಕೂಡ 8ನೇ ರ್ಯಾಂಕಿಗೆ ಕರ್ಕೊಂಬಂದಿರುವಂತ ನನ್ನ ಸುಮಾ ಮೇಡಮ್ ಅವ್ರಿಗೂ ಕೂಡ ಕೋಟಿ ಕೋಟಿ ವಂದನೆಗಳು ತಿಳಿಸ್ತಾ ಇದೀನಿ. ಅದೇ ರೀತಿ ನನ್ನ ನಿಜವಾಗ್ಲು ಎಲ್ಲರೂ ಶಬಿನಾ ಮೇಡಮ್ಗೆ ಕುಲ್ಲಾದ್ ಮನೆಗೆ ಅಮ್ಮ ಅಮ್ಮ ಅಂತಾರೆ. ನನ್ನ ಟೀಮ್ ಅಲ್ಲೂ ಕೂಡ ಎಲ್ರು ಎಷ್ಟು ಪ್ರೀತಿಯಿಂದ ಮಮ್ಮಿ ಅಮ್ಮ ಅಂತೇಳಿ ಎಷ್ಟು ನನಗೆ ನನ್ನ ತಂಡ ಪ್ರೀತಿಸ್ತಿದೆ ಅಂತಂದ್ರೆ ಅಷ್ಟು ಖುಷಿ ಆಗುತ್ತೆ. ನನ್ನ ತಂಡದ ನಾಯಕರಿಗೂ ಕೂಡ ನಾನು ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದೀನಿ. ಅದೇ ರೀತಿ ಸ್ನೇಹಿತರೆ, ನಿಜವಾಗ್ಲು ಶಬಿನಾ ಮೇಡಮ್ ಗುಲಾದ್ ಮೇಡಮ್ ನಿಜವಾಗ್ಲು ಅವ್ರು ನಾವು ಹೇಳಲೇಬೇಕಾಗುತ್ತೆ. ಅವ್ರ ಮಾದರಿಯಾಗಿ ಇಟ್ಕೋಬೇಕು. ಒಂದೊಂದೇ ಹೆಜ್ಜೆ ಇಟ್ಕೊಂಡು ಅವ್ರ ಜೊತೆಗೇನೆ ಹೋಗ್ಬೇಕು ಅನಿಸ್ತಾ ಇದೆ. ಅವ್ರಿಗೂ ಕೂಡ ಡಬಲ್ ಡೈಮಂಡ್ ಆಗಿದ್ದಾರೆ. ಅವ್ರಿಗೂ ಕೂಡ ನಾನು ಕೋಟಿ ಕೋಟಿ ವಂದನೆಗಳನ್ನು ತಿಳಿಸ್ತಾ ಇದೀನಿ. ಅದೇ ರೀತಿ ನಿಜವಾಗ್ಲು ಸ್ನೇಹಿತರೆ, ರೂಬಿ ಡೈಮಂಡ್ ಆಗಿದ್ದಾರೆ, ಕಾರ್ ತಗೊಂಡಿದ್ದಾರೆ. ನಿಜವಾಗ್ಲು ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸಂತೋಷ್ ಪಾಟೀಲ್ ಸರ್ ಆಗಿರ್ಬೋದು, ನಮ್ಮ ಮಾಯಿ ಸರ್ ಆಗಿರ್ಬೋದು, ನಮ್ಮ ನಿಜವಾಗ್ಲು ಸಂತೋಷ್ ಸರ್ ಆಗಿರ್ಬೋದು, ಮತ್ತೆ ಇತರೆ ಬರ್ತಿ ಜನ ಡೈಮಂಡ್ಗಳಾಗಿದ್ದಾರೆ, ಡಬಲ್ ಡೈಮಂಡ್ ಆಗಿದ್ದಾರೆ, ರೂಬಿ ಡೈಮಂಡ್ ಆಗಿದ್ದಾರೆ. ಖಂಡಿತ ಸ್ನೇಹಿತರೆ, ಅವ್ರೆಲ್ಲ ನೋಡ್ತಾ ಇದ್ರೆ ನಾವು ಕೂಡ ಆ ಡೈಮಂಡ್ ಲೆವೆಲ್ಗೆ ಹೋಗ್ತೀವಿ. ನಾವು ಕೂಡ ನಿಜವಾಗ್ಲು ಸ್ನೇಹಿತರೆ, ನಾವು ಕೂಡ ಅಚೀವ್ ಮಾಡ್ತೀವಿ ಅಂತೇಳಿ ನನ್ನ ಆಸೆ ಕನಸನ್ನ ತುಂಬಿರುವಂತಹ ನನ್ನ ತೀರ್ಥಕುಮಾರ್ ಸರ್ ಅವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಕೋಟಿ ಕೋಟಿ ನಮ್ಮ ಅನುಸರಿಸ್ತಾ ಇದೀನಿ. ನೋಡಿ ಸ್ನೇಹಿತರೆ, ನಾನು ಬೆಳೆದ್ ಬಂದ ರೀತಿ ಹೇಳ್ತಾ ಇದೀನಿ. ನಿಜವಾಗ್ಲು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಾನು ಕೂಡ ಜೂಮ್ ಮೀಟಿಂಗ್ ಅಲ್ಲಿ ಬಂದು ಮಾತಾಡ್ತೀನಿ. ಕೇಳ್ತಾ ಇದ್ದೆ ದಿನ ಹೆಂಗ್ ಮಾತಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಏನೇ ಆಗ್ಲಿ ತಪ್ಪಿದ್ರೆ ಕ್ಷಮಿಸಿ, ನಾನು ಆಮೇಲೆ ಕೇಳ್ಕೊಳ್ತೀನಿ. ನನ್ನ ಮಾತು ತಪ್ಪು ಬರ್ಬೋದು. ಯಾಕೆ ಅಂತಂದ್ರೆ ನಾನ್ ಸರ್ ಜೊತೆಗೆ ಬೆಳೆದಿದ್ದೀನಿ. ನಿಜವಾಗ್ಲು ಖುಷಿ ಆಗುತ್ತೆ ನನಗೆ ಈ ಒಂದ್ ಸೆಕ್ಷನ್ ಕೊಟ್ಟಿರೋದಕ್ಕೆ. ನನ್ಗೆ ಸ್ನೇಹಿತರೆ, ನಾನು ಸರ್ ಜೊತೆ ಅಪಾಯಿಂಟ್ ಆದಾಗ ನನಗೆ ಹೇಳ್ಕೊಟ್ಟಿದ್ದಿಷ್ಟೇ, ನೀವು ಎ ಕೆಟಗರಿ, ಬಿ ಕೆಟಗರಿ ಮತ್ತೆ ಸಿ ಕೆಟಗರಿ ಒಂದು ಲೀಸ್ಟ್ ಮಾಡ್ಕೋದ್ರ ಕ್ಷಣಮ್ಮ, ಅವ್ರನ್ನೆಲ್ಲ ಯಾಕೆ ಕರೆ ತರಬೇಕು ಮೀಟಿಂಗಿಗೆ ಅಂತ ನನಗೆ ಹೇಳ್ಕೊಟ್ರು ನಮ್ ಸರ್. ಆಮೇಲೆ ನನಗೆ ಹೆಂಗೆ ತಿಳಿತಿತ್ತು ಅವರಿಗೆ ನನ್ನ ಶೈಲಿಯಲ್ಲಿ ನಾನು ಕರ್ಕೊಂಡ್ಬರ್ತಿದ್ದೆ. ಎ ಕೆಟಗರಿಗೆ ನಾನು ಏನಂತ ಕರಿತಿದ್ದೆ ಅಂತಂದ್ರೆ, ಸರ್ ನೀರಿರೋ ಕಡೆ ನೀರ್ ಸೇರುತ್ತೆ, ದುಡ್ಡಿರೋ ಕಡೆ ದುಡ್ಡು ಸೇರುತ್ತೆ ಸರ್, ನೀವು ಬರ್ಬೇಕು ಸರ್, ನಮ್ದು 74 ಕೋಟಿ ಪ್ರಾಜೆಕ್ಟ್ ಸರ್, ವಿದೇಶಗಳೆಲ್ಲ ಇದೆ ಸರ್ ಅಂತೇಳಿ ಅವರಿಗೆಲ್ಲ ನಾನು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದು ಸರ್ ಮುಂದೆ ಕೂರಿಸ್ತಿದೆ. ನಿಜವಾಗ್ಲು ಸ್ನೇಹಿತರೆ, ನಿಜವಾಗ್ಲು ಇವತ್ತು ನಮ್ಮ ಕಂಪ್ನಿ ಬೇಕಾಗಿರೋದೇ ಎ ಕೆಟಗರಿ ಇರ್ಬೇಕು. ಆ ಎ ಕೆಟಗರಿ ಬಂದಾಗ ಸರ್ ಕುಂಡ್ರಿಸಿ ನಿಜವಾಗ್ಲು ಸ್ನೇಹಿತರೆ, ಬೇಕಾದ್ರೆ ಎದುರಿಗೆ ಅದರ ಕೇಳಿ ನಿಜವಾಗ್ಲು ಒಂದೊಂದ್ಸರಿ 3.5 ಲಕ್ಷನು ಕ್ಲೋಸಿಂಗ್ ಮಾಡ್ಕೊಟ್ಟಿದ್ದಾರೆ ಸರ್. ನನಗೆ ತುಂಬಾನೇ ಖುಷಿ ಆಗುತ್ತೆ. 1.5 ಲಕ್ಷ ಕ್ಲೋಸಿಂಗ್ ಮಾಡ್ಕೊಟ್ಟಿದ್ದಾರೆ. ಅಂತ ಒಂದ್ ಮಹಾನ್ ಗುರುಗಳು ಅಂದ್ರೆ ಮುಂದೆ ಕೂರ್ಸೋದಷ್ಟೇ ನನ್ ಕೆಲ್ಸ. ಆಮೇಲೆ ಸ್ನೇಹಿತರೆ, ಬಿ ಕೆಟಗರಿಯವರು ಅವ್ರ ಹತ್ರ ನಾನ್ ಹೆಂಗೆ ಅವ್ರಿಗೆ ಕನ್ವಿನ್ಸ್ ಮಾಡ್ತೀನಿ ಅಂತಂದ್ರೆ, ನೋಡಿ ಮೇಡಮ್ ಅವರೇ, ನಾವು ನಿಜವಾಗ್ಲು ನನ್ನ ಬೆಳೆದು ಬಂದ ರೀತಿ ನಾನು ಟೈಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ.
ಮತ್ತೆ ಜೊತೆಲಿ ನಾನು ಏನೋ ಸಾಧನೆ ಮಾಡ್ಬೇಕು ಅಂತ ಒಂದ್ ಮನ್ಸಲ್ಲಿ ಇತ್ತು, ಆದ್ರೆ ಪ್ಲಾಟ್ಫಾರ್ಮ್ ಇರ್ಲಿಲ್ಲ. ಜೊತೆಗೆ ಸರ್ ಜೊತೆಗೆ ಹೋಗ್ತಾ 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 ನಿಜವಾಗ್ಲು ದೊಡ್ಡ ದೊಡ್ಡ ಕನಸು ಕಾಣಬೇಕು ದ್ರಾಕ್ಷಣಮ್ಮ ಅನ್ನೋರು ಆ ಕನಸಿಗೆ ನಿಜವಾಗ್ಲು ನಾನು ನೆನಸು ಮಾಡ್ಕೊಂಡಿದ್ದೀನಿ. ಇವಾಗ ಸರ್ ಮಾತು, ಸರ್ ಎಂ ಡಿ ಸರ್ ಮಾತಾಗಿರ್ಬೋದು, ಶಬಿನಾ ಮೇಡಮ್ ಮಾತಾಗಿರ್ಬೋದು, ಗುಲಾಬ್ ಮೇಡಮ್ ಮಾತಾಗಿರ್ಬೋದು, ಮತ್ತೆ ನಮ್ಮ ಹೇಮಲತಾ ಮೇಡಮ್ ಮಾತಾಗಿರ್ಬೋದು, ನನ್ನ ಸೀನಿಯರ್ ಗುರುಗಳೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರು ಏನೇನ್ ಹೇಳ್ತಾರೋ ನಿಜವಾಗ್ಲು ಒಂದ್ ಮನೆ ಕಟ್ತಿರೋ ದ್ರಾಕ್ಷಣಮ್ಮ ಅಂದ್ರು. ಅದು ಸಬ್ಜೆಕ್ಟ್ ತರಲೇಬೇಕು, ಮನೆನೂ ಕಟ್ಟಾಯ್ತು, ಕಾರು ತಂದಾಯ್ತು, ನಿಜವಾಗ್ಲು ಸ್ನೇಹಿತರೆ ಮಗನಿಗೆ ಕೆಲಸನೂ ಆಯ್ತು. ಆದ್ರೆ ನನಗೆ ಖುಷಿ ಇರೋದು ಏನ್ ಗೊತ್ತಾ, ನಾನು ಎಲ್ಲಿದೀನಿ ಅಲ್ಲಿ ಬೆಳಿಬೇಕು, ನಾನು ಏನ್ ಮಾಡ್ಬೇಕು ಅಂತ ನನಗೆ ಸರ್ ಹತ್ರ ಕುತ್ಕೊಂತೀನಿ. ಸರ್ ನನಗೆ ಪ್ಲಾನ್ ಹೇಳ್ತಾರೆ. ಅವ್ರಿಗೆ ನಾನು ಹೇಳ್ತೀನಿ ಬಿ ಕೆಟಗರಿಗೆ ನಿಜವಾಗ್ಲು ಸ್ನೇಹಿತರೆ ಅವ್ರಿಗೆ ಹೆಂಗ್ ಹೇಳ್ತೀನಿ ಅಂತಂದ್ರೆ, ನೋಡ್ರಿ ಬರೀ ಸಂಘ ಸಂಸ್ಥೆಯಲ್ಲಿ ಎಷ್ಟು ಅಂತ ಸಾಲ ಮಾಡಿದ್ರಿ, ನಾನು ಕೂಡ 10 ಜನ ಸಂಘ ಮಾಡ್ಕೊಂತಿದ್ದೀರಿ. ಎಲೆಕ್ಷನ್ ನಿಂತು ಸಾಲ ಮಾಡ್ಬಿಟ್ರು, ನನಗೆ ಗೊತ್ತೇ ಇಲ್ಲ. ಎಲೆಕ್ಷನ್ ನಾನು ಸೋತೇರಿ. ನಾನು ಅದರಿಂದ ಬಡತನದ ಪಟ್ಟಿ ಅಳಿಸ್ಬೇಕು ಅಂದ್ರೆ ನಾವ್ ಏನಾರ ಮಾಡ್ಬೇಕ್ರಿ. 5 ವರ್ಷ ನಮ್ಮ ಸಂಸ್ಥೆ ಚಿಕ್ಕಮಂಗ್ಳೂರು, ನಮ್ಮ MD ಅವರು ಅಫ್ಸರ್ ಅಹಮದ್ ಸರ್ ಅಂತೇಳಿ, ನನ್ನ ಗುರುಗಳು ತೇಜ್ ಕುಮಾರ್ ಸರ್ ಅಂತೇಳಿ, ಅವ್ರ ಜೊತೆ ನಿಮ್ ಕೂರ್ಸ್ತೀನಿ ಬರ್ರಿ, ಎಷ್ಟ್ ಚೆನ್ನಾಗಿದೆ ಬರ್ರಿ. ಎಲ್ಲಿವರೆಗೂ 5 ವರ್ಷ ಇರಿ, ನೀವು ಕೂಡ ಲಕ್ಷ ನೋಡ್ಬೋದು ಅಂತೇಳಿ ಬಿ ಕೆಟಗರನ್ನ ಕರ್ಕೊಂಡ್ಬಂದು ಅಪಾಯಿಂಟ್ ಮಾಡ್ಸಿರೋ ದಿನಗಳಿದಾವೆ ಸ್ನೇಹಿತರೆ. ಅದೇ ಇನ್ನು ಸಿ ಕೆಟಗರಿಗೆ ನಾವೇನ್ ಹೇಳ್ತಾ ಇದೀನಿ ಅಂತಂದ್ರೆ, ಮೇಡಮ್ ಈಗ ಬಡತನ, ಅತಿ ಬಡತನನೇ ಇರ್ಬೇಕಾ ಮೇಡಮ್? ಬರೀ ನಿಮ್ ಹತ್ರ ದುಡ್ಡಿಲ್ವಾ? ಬಂದ್ ಕುತ್ಕೊಳ್ಳಿ, ಆಧಾರ್ ಕಾರ್ಡ್ ಕೊಟ್ಟು ಅಡ್ಮಿಷನ್ ಆಗಿ. ಆಮೇಲೆ ಯಾರಿಗೆ ಮಂಡಿ ನೋವಿದೆ, ಯಾರಿಗೆ ಆರೋಗ್ಯದ ಅವಶ್ಯಕತೆ ಇದೆ ಅಂತವ್ರಿಗೆ ನೀವು ನಮ್ಮ ಪ್ರಾಡಕ್ಟ್ ನ ಕೊಟ್ಟು ದುಡ್ಡನ್ನ ವಾಪಸ್ ಇಸ್ಕೊಳ್ರಿ ಅಂತೇಳಿ 3 ಕೆಟಗರಿಗೆ ಹೇಳ್ತಾ ಬರ್ತೀನಿ. ಅದೇ ರೀತಿ ಸ್ನೇಹಿತರೆ ಆರ್ಗನೈಸೇಷನ್ ಮಾಡ್ಬೇಕಾದ್ರೆ ನಾನು ಹೆಂಗ್ ಕರಿತೀನಿ ಅಂತಂದ್ರೆ, ನಾವು ಶಿವಮೊಗ್ಗದಲ್ಲಿ ನಾವು ಮಥುರಾ ಸೆಂಟ್ರಲ್ ಮೀಟಿಂಗ್ ಮಾಡ್ತಾ ಇದೀವಿ, ಅಲ್ಲಿಗೆ ಒಮ್ಮೆ ಬನ್ನಿ. ಅಕಸ್ಮಾತ್ ನಮ್ದು ಏನಾರ ಮೊಬೈಲ್ ಸ್ವಿಚ್ ಆಫ್ ಆಯ್ತು, ನಾವು ಕರೆಕ್ಟ್ ಆಗಿ ಅಡ್ರೆಸ್ ಕೊಡ್ಬೇಕು. ನಮ್ ಸರ್ 5 ರಿಂದ 6 ವರ್ಷ ಅಲ್ಲೇ ಮೀಟಿಂಗ್ ಮಾಡ್ತಾ ಇದ್ದಾರೆ. ಖಂಡಿತ ಸ್ನೇಹಿತರೆ ನಿಜವಾಗ್ಲು ಖುಷಿ ಅನ್ಸುತ್ತೆ ನಮ್ ಸರ್ನ ನೋಡಿದ್ರೆ. ಅಲ್ಲಿಗೆ ನಾನು ಕರೆ ತರ್ತೀನಿ. ಅಕಸ್ಮಾತ್ ನಮ್ದು ಏನಾರ ಫೋನ್ ಸ್ವಿಚ್ ಆಫ್ ಆದ್ರೆ ಅವ್ರು ಅಲ್ಲಿಗೆ ಬರ್ತಾರೆ. ಅವಾಗ ನಮಗೆ ಅಲ್ಲಿಂದ ಬಂದಾಗ ಆಮೇಲೆ ಇನ್ನೊಂದು ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ಸ್ನೇಹಿತರೆ, ನಮ್ಮಲ್ಲಿ ಅವ್ರು ಕರೆಯುವಾಗ ನಗುಮುಖ ಇರ್ಬೇಕು, ಖುಷಿ ಇರ್ಬೇಕು. ನಿಜವಾಗ್ಲು ನಾನು ಹೇಳ್ತಾ ಇದೀನಲ್ಲ ಸ್ನೇಹಿತರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೂ ಆಗಿರ್ಬೋದು, ಅವ್ರನ್ನ ಅಕ್ಕಪಕ್ಕ ನಾನು ಯಾರಿಗೋ ಮಾತಾಡ್ತೀನಿ, ಅವರೇ ಮಾತಾಡ್ತಾರೆ. ಅವ್ರು ಅವಾಗ ನಾನೇನ್ ಮಾಡಿದೆ, ಅವ್ರು ನನ್ನ ಸ್ಟೇಟಸ್ಗೆಲ್ಲ ಹಾಕ್ತಿದ್ದೆ. ನಾನ್ ತುಂಬಾ ಸ್ಟೇಟಸ್ಗೆ ಹಾಕ್ತೀನಿ. ಅಂದ್ರೆ ಬೆಳೆ ರಿಸಲ್ಟ್ ಬಂದವು, ಈಗ ಯಾರ್ಯಾರಿಗೆ ಆರೋಗ್ಯ ಸಮಸ್ಯೆ ಇತ್ತು ಅವ್ರಿಗೆಲ್ಲ ರಿಸಲ್ಟ್ ಬಂದವನ್ನ ನಾನು ಸ್ಟೇಟಸ್ಗೆ ಹಾಕ್ತಾ ಇರ್ತೀನಿ. ಅವಾಗ ಅವರೇ ನನಗೆ ಫೋನ್ ಮಾಡೋದು. ಬಸ್ಸಲ್ಲಿ ಸಿಕ್ಕಿದ್ರು ಒಂದ್ಸಲ ಅವ್ರು ಬಂದಿರ್ಲಿಲ್ಲ, ಮಾಲತಿ ಅಂತ ಬಂದಿದ್ದಿಲ್ಲ. ಅವ್ರು ಒಂದ್ ದಿವಸ ನನಗೆ ಫೋನ್ ಮಾಡೋದು, ಮೇಡಮ್ ಏನಿದು ಮಕ್ಳದ್ ಹಾಕಿದ್ರ ಬೆಳೆದ್ ಹಾಕಿದ್ರ ಏನಿದು, ನಿಮ್ಗೆ ಒಂದ್ಸರಿ ಕರೆದಿದ್ನಲ್ರಿ ಬಸ್ಸಲ್ಲಿ ಸಿಕ್ಕಿದ್ರಲ್ಲ ಅಂದ್ರೆ. ನಿಜವಾಗ್ಲೂ ಸ್ನೇಹಿತರೆ ಅವ್ರು ಬಂದ್ರು, ಸರ್ ಮುಂದೆ ಕೂರ್ಸಿದ್ರೆ ಬೇಕಾದ್ರೆ ಸರ್ ಜೊತೆಲೇ ಇದ್ದಾರೆ ಕೇಳಿ 10 ಅಪಾಯಿಂಟ್ ಅವಾಗಲೇ ಕ್ಲೋಸಿಂಗ್ ಮಾಡಿಸ್ಕೊಟ್ರು ನಮ್ ಸರ್. ಎಷ್ಟು ಖುಷಿಯಾಗಿ, ನಾನು ಒಂದ್ ಐಡಿ ಹೋಗೋದೇ ಇಲ್ಲ ಸ್ನೇಹಿತರೆ, ನೀವ್ ಏನಾರ ತಿಳ್ಕೊಳ್ಳಿ, ಸರ್ ಬೇಕಾದ್ರೆ ಕೇಳಿ. ನಾನು ಹೋದ್ರೆ 3 ID 10 ID, ಈಗ ಮೊನ್ನೆ ಇನ್ನು 3.5 ಲಕ್ಷ ID ಆಯ್ತು. ನಾವು ಫೋನ್ ಮಾಡೋದು, ಸರ್ ಹತ್ರ ಕರ್ಕೊಂಬಂದ್ ಕೂರ್ಸೋದಷ್ಟೇ ನನ್ ಕೆಲ್ಸ. ಸರ್ ಹತ್ರ ಕೂರ್ಸಿದಾಗ ಸರ್ ಅವ್ರಿಗೆ ಪ್ಲಾನ್ ಕೊಡ್ತಾರೆ, ಏನೇನ್ ಆಫರ್ಗಳಿದಾವ ಅವೆಲ್ಲ ಹೇಳ್ತಾರೆ. ಆಫರ್ ಹೇಳಿದಾಗ ಅವ್ರು ಕ್ಲೋಸಿಂಗ್ ಆಗ್ತಾರೆ. ನನ್ನನ್ನು ಕೂಡ ಈ ಲೆವೆಲ್ಗೆ ಆಗ್ಬೇಕು ಅಂದ್ರೆ ಒಂದೊಂದ್ ID ಹಿಂದೆ ಹೋದ್ರೆ ಖಂಡಿತ ಆಗಲ್ಲ ಸ್ನೇಹಿತರೆ. ನಾವು ಹೋಗೋದೇ 3 ID 10 ID ನಾ ಕರ್ಕೊಂಬಂದ್ ಕೂರ್ಸೋದು ನಮ್ ಸರ್ ಹತ್ರ. ಆಮೇಲೆ ಮತ್ತೆ ಮೀಟಿಂಗ್ ಅಲ್ಲಿ ಹೆಂಗೆ ಖುಷಿಯಾಗಿರ್ಬೇಕು, ನಾವು ನಗುಮುಖವಾಗಿ ಅವ್ರನ್ನ ಮೀಟಿಂಗ್ ಎಲ್ಲ ಆದ್ಮೇಲೆ ರೌಂಡ್ ಟೇಬಲ್ ಕೂರ್ಸ್ಕೊಂಡು ನಾವು ಧೈರ್ಯ ಕೊಡ್ಬೇಕು. ನಾವಿದೀವಿ ನಿಮ್ ಜೊತೆಗೆ, ನಮ್ ಸರ್ ಇದಾರೆ, ನಾವೆಲ್ಲಾ ಸೇರ್ ಮಾಡೋಣ ಅಂತೇಳಿ ಅವರಿಗೆ ಧೈರ್ಯ ತುಂಬಿದ್ರೆ ಕ್ಲೋಸಿಂಗ್ ಆಗ್ತಾರೆ ಸ್ನೇಹಿತರೆ. ಆಮೇಲೆ ನನ್ನ ಅನುಭವ ನಾನು ಹೇಳಕ್ ಕೊಡ್ತೀನಿ, ತಪ್ಪಿದ್ರೆ ತಿದ್ಕೊಳ್ಳಿ. ನನ್ನ ಅನುಭವ ನಾನು ಹೆಂಗೆ ಅಂದ್ರೆ, ಡೈಲಿ ಅವರಿಗೆ ಬೆಳಿಗ್ಗೆ ಸಂಜೆ ಫೋನ್ ಮಾಡ್ತೀನಿ. ನನ್ನೊಟ್ಟಿಗೆ ಅವರು ವಿಶ್ವಾಸದಲ್ಲಿ ಇರ್ತಾರೆ. ನಮ್ಮ ಮೇಡಮ್ ಫೋನ್ ಮಾಡ್ಲಿಲ್ಲ ಅಂದ್ರೆ ಫೋನ್ ಮಾಡಿಲ್ಲ ಅಂತ ಕೇಳ್ತಾರೆ. ಆಮೇಲೆ ಮತ್ತೆ ಮೀಟಿಂಗ್ ಇದೆ ಅಂತೇಳಿ ಹಿಂದಿನ ದಿನನೇ ನಾನು ಫೋನ್ ಮಾಡ್ತೀನಿ, ಎಲ್ರು ಮೀಟಿಂಗ್ ಕರೆಸ್ತೀನಿ. ನೆನೆ ಗೋವಾ ಹೋಗಿದ್ದು ಸ್ನೇಹಿತರೆ, ಇವತ್ತು ಕೂಡ ಒಂದು 20-25 ಜನ ಇತ್ತು. ಗೋವಾದಲ್ಲಿ ಸರ್ ಬರ್ತಡೇ ಆಯ್ತು, ಖುಷಿ ಆಯ್ತು. ನಾವೆಲ್ಲ ಒಂದು ಬಸ್ ಮಾಡ್ಕೊಂಡು ಹೋಗಿದ್ವಿ. ಎಲ್ರು ಮತ್ತೆ ಬಂದ್ರು ಸ್ನೇಹಿತರೆ. ಮತ್ತು 10 ID ಕ್ಲೋಸಿಂಗ್ ಆಗ್ತಾ ಇದೆ. ನಿಜವಾಗ್ಲು ಸರ್ ಎಂತರಾರ ಕರ್ಕೊಂಡೋಗಿ ಕೂರ್ಸ್ರಿ, ನಮ್ ಸರ್ ಕ್ಲೋಸಿಂಗ್ ಮಾಡ್ಕೊಡ್ತಾರೆ. ನಿಜವಾಗ್ಲು ಅವ್ರನ್ನ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ. ನನ್ನಂತ ವ್ಯಕ್ತಿನ ಇವತ್ತು 8ನೇ ರ್ಯಾಂಕ್ ಇಂದ ಇನ್ನೇನು ಸ್ವಲ್ಪ ಐಡಿಗಳು ಬ್ಯಾಲೆನ್ಸ್ ಇದಾವೆ, ಇನ್ನೊಂದ್ ಸ್ವಲ್ಪ ID ಬ್ಯಾಲೆನ್ಸ್ 9ನೇ ರ್ಯಾಂಕಿಗೆ ಕಾಲಿಡ್ತಾ ಇದೀನಿ. ನನ್ನನ್ನು ಕೂಡ ಕರ್ನಾಟಕದಲ್ಲಿ ನನ್ನನ್ನು ಗುರುತಿಸುವಂಗೆ ಮಾಡಿರುವಂತ ನನ್ನ ಸೀನಿಯರ್ಗಳು, ನಿಜವಾಗ್ಲು ಖುಷಿ ಆಗುತ್ತೆ. ಅಂತ ಒಂದು ವ್ಯಕ್ತಿ ನನಗೆ ಸಿಕ್ಕಿರೋದೇ ನನಗೆ ಒಂದು ಶಕ್ತಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ. ನಿಜವಾಗ್ಲು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ವಂದನೆಗಳನ್ನ ಹೇಳ್ತಾ, ನಿಜವಾಗ್ಲು ಎಷ್ಟು ಇನ್ ಟೈಮೇ ಬರ್ತಾರೆ ಸರ್. ಇನ್ ಟೈಮ್ 10:30 ಅಂದ್ರೆ ಇವತ್ತು ಕೂಡ ಬಂದು 11 ಗಂಟೆ ಎಕ್ಸಾಕ್ಟ್ ಇದಾರೆ. ನಾನು 11:30 12 ಗಂಟೆಗೆ ಹೋದೆ ಸ್ನೇಹಿತರೆ. ಅಂದ್ರೆ ನಾ ಹಳ್ಳಿಯಿಂದ ಹೋಗೋದಕ್ಕೆ
ಹೋದೆ. ಅಂದ್ರೆ ನಾನು ಕೂಡ ನಾನು ಏನಾರ ತಪ್ಪಿದ್ರೆ ನಾನು ಇನ್ನೂ ತಿದ್ಕೋಬೇಕು, ಇನ್ನೂ ಬೆಳಿಬೇಕು, ಇನ್ನೂ ಏನಾರ ಸಾಧನೆ ಮಾಡ್ಬೇಕು. ಯಾವಾಗ್ಲೂ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ನಾನ್ ಅಚೀವರ್ ಅಂತೇಳಿ ನಿಜವಾಗ್ಲೂ ಸ್ನೇಹಿತರೆ ನಿದ್ದೆಲ್ಲೂ ವಿ ಸ್ಟಾರ್ ಅಂತ ನನಗೆ ಕಾಡುತ್ತೆ. ನಿದ್ದೆ ಅವಾಗ್ಲೇನೆ ನಾವು ಬೆಳೆಯೋದು. ವಿ ಸ್ಟಾರ್ ಅಂತ ಯಾವಾಗ ನಾವು ರಕ್ತನಾಳಿಗಳೆಲ್ಲೂ ನಾವು ತುಂಬ್ಕೊಂತೀವೋ ಅವಾಗ ನಾವು ಬೆಳಿತೀವಿ ಸ್ನೇಹಿತರೆ. ಖಂಡಿತ ನನಗೆ ಯಾವಾಗ್ಲೂ ಯಾರಾರ ಬರ್ಲಿಲ್ವಾ ವಾಯ್ಸ್ ಮೆಸೇಜ್ ಹಾಕ್ತೀನಿ. ಎಲ್ಲಿವರೆಗೂ ಟೀಚರ್ ಆಗಿ ವರ್ಕ್ ಮಾಡ್ತೀರಾ, ಎಲ್ಲಿವರೆಗೂ ನೀವು 10,000 ಹೋಗ್ತೀರಿ, 20,000. ನನಗೆ ನಿನ್ನೆ ಒಂದ್ ದಿವಸದ ಇನ್ಕಮ್ 34,000 ಕೊಡ್ಸಿದ್ದಾರೆ ನಮ್ ಸೀನಿಯರ್. 34,000 ಕೊಡ್ಸಿದರೆ ನೀವು ಇಡೀ ದಿನವೆಲ್ಲ ಹೋದ್ರು, ಇಡೀ ತಿಂಗಳೆಲ್ಲ ಹೋದ್ರು 12,000 ತರ್ತಾ ಇದೀರಾ, 8,000 ತರ್ತಾ ಇದೀರಾ, ಬನ್ನಿ ನಮ್ ಕಂಪ್ನಿ ಬಿಸ್ನೆಸ್ ಚೆನ್ನಾಗಿದೆ ಅಂತ ಅವರಿಗೆ ಕರೆ ತರ್ತಾ ಇದ್ದೀನಿ. ಅದೇ ಜೊತೆಗೆ ಸ್ನೇಹಿತರೆ ಕರೆ ತಂದ ಮೇಲೆ ಮತ್ತೆ ಫಾಲೋಅಪ್ ಹೋಗ್ತೀನಿ ಸ್ನೇಹಿತರೆ. ಫಾಲೋಅಪ್ ಹೋದಾಗ ಕ್ಲೋಸಿಂಗ್ ಇಲ್ದಲೆ ಬರಲ್ಲ, ಮತ್ತೆ ಇಲ್ಲಾಂದ್ರೆ ಸರಿಗೆ ಫೋನ್ ಪೇ ಮಾಡಿಸ್ತೀನಿ. ಸರಿಗಾಗ್ಲೇ ಸರ್ ಕಂಪ್ನಿಗಾರ ಹಾಕಿಸ್ತಾರೆ ಅಂತ ಹೇಳಿ ಅವರಿಗೆ ಖುಷಿಯಾಗಿ ಇಟ್ಕೊಂಡ್ರೆ ನನ್ನ ಒಟ್ಟಿಗೆ ತಂಡ ಇದೆ ಸ್ನೇಹಿತರೆ. ನಿಜವಾಗ್ಲೂ ನನಗೆ ಖುಷಿ ಆಗ್ತಿರೋದಂದ್ರೆ ನನ್ನನ್ನ ಸರ್ ನಂಬಿ ಹೋಗಿರೋದಕ್ಕೆ ಖಂಡಿತ ಯಾರು ನನಗೆ ಸಕ್ಸಸ್ ತಂದು ಕೊಟ್ಟಿದ್ದಿಲ್ಲ. ಆ ನೋವುಗಳ ಇವತ್ತು ಹೇಳ್ಕೋಬಾರ್ದು. ನನಗೆ ತೀರ್ಥ ಕುಮಾರ್ ಸರ್ ನಿಜವಾಗ್ಲು ಬೆಳವಣಿಗೆ ಹತ್ತ ಕರ್ಕೊಂಡು ಹೋಗ್ತಾ ಇದಾರೆ, ಡೈಮಂಡ್ ಹತ್ತನು ಕರ್ಕೊಂಡು ಹೋಗ್ತಾ ಇದಾರೆ, ರೂಬಿನು ಮಾಡ್ತಾರೆ, ಕಿಂಗು ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸ್ನೇಹಿತರೆ. ಏನೇ ಆಗ್ಲಿ ಬಡತನದ ಪಟ್ಟಿನ ಅಳಿಸಾಕ್ಬೇಕು. ನಾನು ಬಡತನ ಇರಬಾರ್ದು. ಬಡತನ ಅಂತಂದ್ರೆ ಇದು ಊಟಕ್ಕೆ ತೊಂದ್ರೆ ಅಲ್ಲ, ಹೀಗೆ ಇರ್ಬೇಕು. ನಮ್ ಸರ್ ಹೇಳ್ತಾರೆ ಹೋಗಿ ಹೋಟ್ಲಲ್ಲಿ ಬಿಲ್ ಯಾಕೆ ಕೊಡ್ಬೇಕು ನೋಡ್ಬಾರ್ದು, ಹೋಗಿ ಬಟ್ಟೆ ತಗೊಂತೀವ ರೈಟ್ ನೋಡ್ಬಾರ್ದು, ಈ ತರ ಬೆಳಿಬೇಕು ದ್ರಾಕ್ಷಿಣಮ್ಮ, ಅವಾಗ ನಾವು ಶ್ರೀಮಂತರು ಅಂತ ಹೇಳಕ್ ಇಷ್ಟಪಡ್ತಾರೆ ಅಂತ ನಮ್ ಸರ್ ನನಗೆ ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾನು ಫಾಲೋಅಪ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ನಮ್ಮನೆ ಮಕ್ಳು ಏನ್ ಹೇಳ್ತಾರೆ, ಇಷ್ಟ ದಿವಸ ಮಾಡಿದ್ಯಮ್ಮ, ಈಗ ನನಗೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ದೀನಿ, ನಿನ್ನ ಸಾಕ ಕೆಪಾಸಿಟಿ ನನಗಿಲ್ವಾ, ನೀನ್ ಇರು ಮನೆಗೆ. ನಾನ್ ಅವ್ರಲ್ಲ, ನಾನ್ ಸಾಧನೆ ಮಾಡ್ಬೇಕು ಮಗ್ನೆ. ಇವತ್ತು ನಿಜವಾಗ್ಲೂ ಸ್ನೇಹಿತರೆ ಥೈಲ್ಯಾಂಡಿಗೂ ಅಚೀವ್ ಮಾಡಿದ್ರೆ, ನಾನು ಪಾಸ್ಪೋರ್ಟ್ ಮಾಡಿಲ್ಲ, ಸಾರಿ ಕೇಳ್ತಿದೀನಿ, ಕೊಟ್ಟಿದೀನಿ, ಮಾಡ್ತಾರೆ. ಆ ಥೈಲ್ಯಾಂಡಿಗೆ ಕರ್ಕೊಂಡು ಹೋಗ್ತದೆ ನನ್ನಂತ ವ್ಯಕ್ತಿನ. ಅದೇ ಟೈಲರಿಂಗ್ ಆಗಿದ್ದಿದ್ರೆ ನಾನು ಖಂಡಿತ ಆಗ್ತಿರ್ಲಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಇವತ್ತು ಒಬ್ರನ್ನ ಅಜ್ಜಂಪುರದವ್ರನ್ನ ಡೈರೆಕ್ಟ್ ಅಪಾಯಿಂಟ್ ತಗೊಂಡ್ಬರ್ತಾ ಇದೀನಿ. ವಾರ ಡೈರೆಕ್ಟ್ ಅಪಾಯಿಂಟ್ ಒಂದಕ್ಕೆ ನಾನು ನಂಬ್ಕೊಂಡಿಲ್ಲ, ವಾರ ಡೈರೆಕ್ಟ್ ಅಪಾಯಿಂಟ್ ತಗೊಂಡ್ಬರ್ತೀನಿ. ಸರ್ ನಿಮಗೆ ಎಲ್ಲಿ ಅನ್ಸುತ್ತೋ ಅಲ್ಲಿಗೆ ಹಾಕಿ ಸರ್ ಅಂತ ಹೇಳ್ತಾ ಇದೀನಿ. ನನ್ನ ಅನುಭವ ಇದು. ಖಂಡಿತ ಸ್ನೇಹಿತರೆ ನಾನ್ ಯಾಕೆ ಇಷ್ಟಪಡ್ತಾ ಇದೀನಿ ಅಂತಂದ್ರೆ, ನಮ್ಮ ರಿಲೇಷನ್ನೇ ನನಗೆ ಅವಮಾನ ಮಾಡಿದ್ದಾರೆ. ಮತ್ತೆ ನಿಜವಾಗ್ಲೂ ಸ್ನೇಹಿತರೆ ನಮ್ಮ ಫ್ರೆಂಡ್ಸ್ ನನಗೆ ಕೈ ಹಿಡ್ದಿದ್ದಾರೆ. ನಮ್ಮ ರಿಲೇಷನ್ ಕೈಯಲ್ಲಿ ಕೆಲಸ ಇತ್ತು ಓದು ಅಂತ ನನಗೆಲ್ಲಾ ಅಂದಿದ್ದಾರೆ ಸ್ನೇಹಿತರೆ. ಅದನ್ನೆಲ್ಲ ದಾಟಿ ನಾನು ಬಂದಿದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ ಯಾವಾಗ್ಲೂ ಮೀಟಿಂಗ್ಸಿಗೆ ನಾವ್ ಯಾವಾಗ ಇನ್ ಟೈಮ್ ಮೀಟಿಂಗ್ ಬರ್ತೀವಿ, ಯಾವಾಗ ಇನ್ ಟೈಮ್ ಮೀಟಿಂಗ್ ಬರಕ್ಕೆ ನಮ್ ತಂಡನ ನಾವು ಕರ್ಕೊಂತೀವಿ, ಆಮೇಲೆ ನಮ್ ಸರ್ ಹತ್ರ ಡಿಸ್ಕಷನ್ ಯಾವಾಗ ಕೂರಿಸ್ತೀವಿ ಅವಾಗ ನಮ್ ತಂಡ ಬಲಿಷ್ಠವಾಗಿ ನಿಲ್ಲುತ್ತೆ ಸ್ನೇಹಿತರೆ. ನಮ್ ಜೊತೆ ನಿಂತಿದೆ ತಂಡ. ನಿಜವಾಗ್ಲೂ ಸ್ನೇಹಿತರೆ ಯಾವಾಗ್ಲೂ ನಮ್ ಸರ್ ತುಂಬ್ತಾ ಇರ್ತಾರೆ, ದರ್ಶನಮ್ಮ ಹಂಗ್ ಮಾಡ್ಬೇಕು, ದರ್ಶನಮ್ಮ ಹಿಂಗ್ ಮಾಡ್ಬೇಕು ಅಂತ ಹೇಳಿ ಇಡೀ ನನ್ನ ತಂಡಕ್ಕೆಲ್ಲ ಇವತ್ತು ಡಿಸ್ಕಷನ್ ಮಾಡ್ಕೊಟ್ರು. ಎಲ್ಲರಿಗೂ ಇಷ್ಟು ಜನ ಎ ಕಡೆ ಇದಾರೆ, ಈ ಕಡೆ ಬಿ ಕಡೆ ಇದಾರೆ, ಲೆಫ್ಟ್ ರೈಟ್ ಅಂತಾರಲ್ಲ ಆ ಕಡೆ ಇದಾರೆ ದರ್ಶನಮ್ಮ, ASM ಇಷ್ಟಕೊಂಡಾಗಿದ್ದಾರೆ, ಇಷ್ಟು ಜನ ಈ ಕಡೆ ಇದಾರೆ ಅಂತ ಹೇಳ್ಕೊಡ್ತಾರೆ. ನಿಜವಾಗ್ಲೂ ನನಗೆ ಇವತ್ತಿಗೂ ID ತೆಗೆದು ನಾನು ನೋಡಲ್ಲ, ನನಗೆ ಆ ರ್ಯಾಂಕ್ ಇಟ್ಟಾದಾಗ ಸರಿ ಹೇಳ್ತಾರೆ. ನಿಜವಾಗ್ಲು ಅಂತ ಒಂದು ವ್ಯಕ್ತಿಗೆ ಇವತ್ತು ಡೈಮಂಡ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರೆ ಸ್ನೇಹಿತರೆ, ಅಂತ ಗುರುಗಳು ನಾನು ಪಡೆದಿರೋಕೆ ನಾನು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ನಿಜವಾಗ್ಲು ಸ್ನೇಹಿತರೆ ಇನ್ನೂ ಒಂದ್ ಏನ್ ಹೇಳ್ಬೇಕು ಅಂತಂದ್ರೆ, ರಿಲೇಷನ್ ನಾವು ಅಪಾಯಿಂಟ್ ಮಾಡ್ಸಕ್ ಹೋದಾಗ ಅವರು ಬರ್ತೀವಿ ಎಂದು ಬರಲ್ಲ ಸ್ನೇಹಿತರೆ. ಅವ್ರು ಬರಲ್ಲ. ನನಗೆ ಹಠ ಹುಟ್ಟಿದ್ದೆ ನಿಮ್ ಮುಂದೆ ನಾನು ಬೆಳಿತೀನಿ, ನಿಮ್ ಮುಂದೆ ನಾನು ಹೇಗಿರ್ತೀನಿ ನೋಡು ಅಂತ ಹೇಳ್ತಿದೀನಿ. ಇವತ್ತಿಗೂ ಆಡ್ಕೊಂಡವ್ರು ಮೊನ್ನೆ ಒಂದು ಸ್ಟೇಟಸ್ಗೆ ಹಾಕಿದ್ದೆ ನಾನು, ಆಡ್ಕೊಂಡವ್ರಿಗೆ ಆ ದೇವ್ರೇ ಬರ್ದಾಕಿರ್ತಾನಂತೆ. ಅವ್ರು ಯಾವಾಗ್ಲೂ ಇನ್ನೊಬ್ಬರ ಬಗ್ಗೆ ಆಡ್ಕೊಳ್ತಾರೆ ಅದಂತೆ. ಆಡ್ಕೊಂಡವ್ರ ಮುಂದೆ ಆಡ್ಕೊಳೋರ್ ನಮ್ಮ ಹತ್ರ ಇರ್ಬೇಕು. ನಾವು ರ್ಯಾಂಕ್ ಇಟ್ಟಾಗ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮಗ್ ಆಡ್ಕೊಳೋರ್ ಒಬ್ರು ಇರ್ಬೇಕು. ಅವ್ರು ಪುಕ್ಷಟೆ ದುಡ್ಡಿಲ್ದಲೆ ಅವ್ರು ಆಡ್ಕೊಂತ ಇರ್ತಾರೆ, ಅವ್ರ ಮುಂದೆ ನಾನ್ ಬೆಳಿತಾ ಇದ್ದೀನಿ. ಇವತ್ತು ನಿಜವಾಗ್ಲೂ ಸ್ನೇಹಿತರೆ ಎಲ್ಲ ಇದು ಮೊನ್ನೆ ಸರ್ ಕರ್ಕೊಂಡು ಹೋಗಿದ್ರು ಇದಕ್ಕೆ ಸಿಮ್ಲಾ ಮತ್ತೆ ಡೆಲ್ಲಿ ಎಲ್ಲ ಕರ್ಕೊಂಡು ಹೋಗಿದ್ರು ಸ್ನೇಹಿತರೆ. ಎಷ್ಟು ಖುಷಿ ಆಯ್ತು. 7-8 ದಿವಸ ಹೋಗಿದ್ವಿ. ಇಂಥವೆಲ್ಲ ನಾವು ಊರೊಳಗೆ ಇದ್ದಿದ್ರೆ ನೋಡಕ್ ಆಗ್ತಿತ್ತ? ಇವತ್ತು ಅವೆಲ್ಲ ನಾವು ಅನ್ಭವ್ಸಕ್ ಆಗ್ತಾ ಇತ್ತ? ಇನ್ನು ಮುಂದೆ ಜಾಸ್ತಿ ನಾವು ಐಡಿಗಳನ್ನ ನಾವು ಮಾಡ್ಕೊಂತ ಹೋದ್ರೆ, ನಮ್ ಟೀಮಿಗೆ ಸ್ಫೂರ್ತಿನ ತುಂಬ್ಕೊಂತ ಹೋದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಹೇಳ್ತಾ ಇರೋದೇನಂತಂದ್ರೆ, ಯಾವಾಗ್ಲೂ ಹೊಸ ವ್ಯಕ್ತಿಗಳನ್ನ ಕನ್ವಿನ್ಸ್ ಮಾಡಿ ನಾವು ಮೀಟಿಂಗ್ ಅಲ್ಲಿ ತರಬೇಕು. ಹೊಸ ವ್ಯಕ್ತಿಗಳಿಗೆ ಕನ್ವಿನ್ಸ್ ಮಾಡಿ ಕರ್ಕೊಂಡ್ ಬಂದಾಗ ಮತ್ತೆ ನಾನು ಸರ್ ಹತ್ರ ಕೂರ್ಸಾದ್ಮೇಲೆ ಮತ್ತೆ ಅವ್ರ ಮನೆ ಫಾಲೋಅಪ್ ಹೋಗ್ತೀನಿ, ಕ್ಲೋಸಿಂಗ್ ತಗೊಂಡ್ ಬರ್ತಿದ್ದೀನಿ ಸ್ನೇಹಿತರೆ. ಯಾವಾಗ್ಲೂನು ನಾನ್ ನಿಜವಾಗ್ಲೂ ಸ್ನೇಹಿತರೆ ರಿಲೇಷನ್ ಮನೆಗೆ ಹೋಗಲ್ಲ, ಮತ್ತೆ ಯಾರ ಮನೆಗೂ ಹೋಗಕ್ ಇಷ್ಟಪಡಲ್ಲ, ಮದುವೆಗೂ ಹೋಗಕ್ ಇಷ್ಟಪಡಲ್ಲ. ನಾನು ಏನಾರ ಸಾಧನೆ ಹೋಗ್ಬೇಕು ಅಂತ ಇಷ್ಟಪಡ್ತೀನಿ ಸ್ನೇಹಿತರೆ. ಆ ಸಾಧನೆಗೆ ಹೋಗ್ಬೇಕು ಅಂದಾಗ್ಲೇ ಈ ಗೆಲುವು ಸಿಗೋದು. ನಾವ್ ಯಾವಾಗ ತ್ಯಾಗ ಮಾಡ್ತೀವಿ ಆ ತ್ಯಾಗಕ್ಕೆ ಇನ್ನೊಂದ್ ಹೆಸರೇ
ದ್ರಾಕ್ಷಣಮ್ಮ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ. ಎಷ್ಟೋ ದಿನ ನನ್ ಮನೆ ತ್ಯಾಗ ಮಾಡಿದ್ದೀನಿ. ಈಗ ಸರ್ ಏನ್ ಹೇಳ್ತದ್ರೆ, ಮೊದ್ಲೆಲ್ಲ ಮಾಡ್ತಿದ್ರಲ್ಲ ಹಂಗ್ ಮಾಡಿದ್ರೆ ದ್ರಾಕ್ಷಣಮ್ಮ ಅಂತಂದ್ರೆ, ಅದಕ್ಕೂ ಕಾಲಾವಕಾಶ ಇದೆ ಸರ್, ಮಾಡ್ತೀನಿ ಸರ್, ಮುಂದೆ ಮುಂದೆ ಹೋಗ್ತಾ 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 ಐಡಿಗಳು ಜಾಸ್ತಿ ಬೇಕಾಗುತ್ತೆ ಸ್ನೇಹಿತರೆ, ಆ ತರ ನಾನ್ ಮಾಡ್ತೀನಿ ಅಂತ ಹೇಳಿ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ವಿ-ಸ್ಟಾರ್+ ನನಗೆ ಸಿಕ್ಕಿರೋದು ನನ್ನ ವರ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಜವಾಗ್ಲೂ ವಾರ 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 ಇನ್ಕಮ್ ನನಗೆ ಕೊಡಿಸ್ತಾ ಇರುವಂತ ಸೀನಿಯರ್ ಗುರುಗಳು ನಮ್ಮ ತೀರ್ಥಕುಮಾರ್ ಸರ್, ನಿಜವಾಗ್ಲೂ ಖುಷಿ ಆಗುತ್ತೆ. ಅಂತ ವ್ಯಕ್ತಿಗಳ ಜೊತೆಗಿರಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ವಿ, ನಮ್ ತಂಡ ಪುಣ್ಯ ಮಾಡಿತ್ತು. ಏನೇ ಆಗ್ಲಿ ಒಟ್ಟಿಗೆ ಮೀಟಿಂಗ್ ಕರ್ಕೊಂಡ್ ಬರೋದು ಹೇಗೆ, ಮತ್ತೆ ಆ ಸ್ಥಳ ಹೇಳೋದು ಹೇಗೆ, ಈ ತರ ಎಲ್ಲ ಹೇಳಿತ್ತು. ಹೇಗೆ ಹೇಳ್ತಾ ಇದೀನೋ ಹೆಂಗ್ ಹೇಳ್ತೀನಿ ನನಗಂತೂ ಗೊತ್ತಿಲ್ಲ. ನನಗೆ ತಿಳಿದು ಬೆಳೆದು ಬಂದ ರೀತಿ ನಾನು ಹೇಳ್ತಾ ಇದೀನಿ. ಒಟ್ಟಿಗೆ ಆ ಮನುಷ್ಯ, ಆ ಲೇಡೀಸ್ ನನ್ ಜೊತೆ ಕೂತ್ರೆ ನಾನ್ ಕ್ಲೋಸಿಂಗ್ ಇಲ್ದಲೆ ಬರಲ್ಲ ಸ್ನೇಹಿತರೆ. ಅವ್ರು ನೋಡ್ತೀನಿ, ಅವ್ರು ಹೇಗೆ ಕೂತಿ ಹಾವ ಭಾವ ನೋಡ್ತೀನಿ. ಅತಿಯಾಗಿ ನಾ ಇಲ್ಲ ಅಂತ ಬೇಡ ಅಂದ್ರೆ ಅವ್ರನ್ನ ಬಿಟ್ಟಾಕ್ತೀನಿ. ಮತ್ತೆ ಮರಳಿ ಪ್ರಯತ್ನ ಮಾಡಿ ಅವ್ರಿಗೆ ವಿಡಿಯೋಸ್ಗಳೆಲ್ಲ ಕಳ್ಸೋದು, ಮತ್ ನಮ್ ಕಂಪ್ನಿ ಎಲ್ಲ ಕಳ್ಸೋದು, ಮತ್ತೆ ರಿಸಲ್ಟ್ ಬಂದಿದ್ದೆಲ್ಲ ಕಳ್ಸೋದು. ಅವ್ರು ಮತ್ತೆ ಬಂದು ವರ್ಷಕ್ಕಾದ್ರೂ ಲಾಗಿನ್ ಆಗಿರೋ ದಿನಗಳಿದಾವೆ ಸ್ನೇಹಿತರೆ. ಯಾವಾಗ್ಲೂ ನಾನು ಅದೇ ಕೆಲಸ ಮಾಡೋದು. ನನ್ಗೆ ನಿಜವಾಗ್ಲೂ ನಾನ್ ಸರ್ ಮುಂದೆ ಹೋಗಿ ಕೂರ್ಸಿದ್ಕೆ ನಾನು ಇವತ್ತು ಈ ರ್ಯಾಂಕಿಗೆ ಬಂದಿದ್ದೀನಿ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೀಟಿಂಗ್ ಫಸ್ಟ್ ಆಫ್ ಆಲ್ ಮೀಟಿಂಗ್ ಮೇನ್. ನಿಜವಾಗ್ಲೂ ಸ್ನೇಹಿತರೆ, ನಾನ್ ಕೇಳ್ತಾ ಇರೋದ್ ಏನಂತಂದ್ರೆ, ಮೀಟಿಂಗು ಯಾವ್ದಾರ ಒಂದು ಎಮರ್ಜೆನ್ಸಿ ಇದ್ದಾಗ ಸರಿ ಮೆಸೇಜ್ ಕೊಡ್ತೀನಿ, ಮೀಟಿಂಗ್ ಬರಕ್ ಆಗ್ತಿಲ್ಲ ಸರ್ ಇವತ್ತು ಅಂತ, ಅದು ಅಲ್ಲೇ ಇರ್ಲೇಬೇಕು ಅಂತೇಳಿ. ಎಷ್ಟೋ ದಿವಸ ನಾನು ಸರಿ ಕೇಳ್ಕೊಂಡಿದೀನಿ, ಇವತ್ ಬರಕ್ ಆಗ್ತಿಲ್ಲ ಸರ್ ಅಂತ ಕೇಳ್ಕೊಂಡಿದೀನಿ. ಆಯ್ತು ದ್ರಾಕ್ಷಣಮ್ಮ ಅಂದ್ರೆ ಡಿಸ್ಕಷನ್ ಗಾರ ಹೋಗಿದ್ದೀನಿ. ಇದ್ರಲ್ಲಿ ನಾವ್ ಬೆಳಿಬೇಕು, ನಾವ್ ಏನಾರ ಸಾಧನೆ ಮಾಡ್ಬೇಕು ಅಂತಂದ್ರೆ ಕೆಲವೊಂದು ತ್ಯಾಗಗಳನ್ನ ಮಾಡ್ಬೇಕು. ಏನ್ ತ್ಯಾಗ ಅಂತ ಹೇಳ್ತಾ ಇದೀನಿ. ಅಂದ್ರೆ ಎಷ್ಟೋ ದಿವಸ ಊಟ ಇದ್ರುನು ಮಾಡಕ್ಕಾಗಲ್ಲ, ಮತ್ತೆ ಇನ್ ಟೈಮ್ ಮೀಟಿಂಗ್ ಹೋಗ್ಬೇಕು ಅಂತ ಹೇಳಿ ನಾವು ಹೋದ್ರುನು ಕೆಲವೊಂದ್ಸರಿ ಲೇಟ್ ಆಗುತ್ತೆ. ಅದ್ ನಾನ್ ತಪ್ಪು ನಾನು ತಿದ್ಕೊಬೇಕು. ಅದ್ರಲ್ಲಿ ನಾನ್ ಬದಲಾವಣೆ ಆಗ್ಬೇಕು ಸ್ನೇಹಿತರೆ. ಸರಿ ಹೇಳ್ತಾ ಇದಾರೆ, ಇನ್ನೂ ಚೇಂಜಸ್ ಆಗ್ಬೇಕು ದ್ರಾಕ್ಷಣಮ್ಮ ಅಂತ ಹೇಳಿದ್ರೆ ಅದನ್ನೆಲ್ಲ ಚೇಂಜಸ್ ಮಾಡ್ಕೊಂತೀನಿ ಸ್ನೇಹಿತರೆ. ನನ್ನ ಜೊತೆಗೆ ಬಂದಿರೋರಿಗೆ ಎಲ್ಲರಿಗೂ ನಾನು ನನ್ನ ಧೈರ್ಯದಿಂದ ನಾನ್ ಹೆಂಗ್ ರ್ಯಾಂಕ್ ಮುಟ್ಟಿದ್ದೀನೋ ಅವ್ರನ್ನೂ ರ್ಯಾಂಕ್ ಮುಟ್ಟಿಸ್ತಾ ಹೋಗ್ತೀನಿ ಸ್ನೇಹಿತರೆ. ನಿಜವಾಗ್ಲೂ ನನ್ನ ಕನಸು ಏನಿದೆ ಅಂತಂದ್ರೆ, ನನ್ನ ಕನಸು ಹೇಳಲೇಬೇಕು. ನಾನು ಮೀಟಿಂಗ್ ಕರ್ಕೊಂಬಂದಿದ್ದು ಹೇಗೋ ಏಂತೋ ನನಗ್ ಅದಲ್ಲ, ನಾನ್ ಅವ್ರನ್ನ ಕರ್ಕೊಂಬಂದರ್ನ ಇವತ್ತು 6 ರ್ಯಾಂಕ್ ವರ್ಗು ಕರ್ಕೊಂಡ್ ಬಂದಿದ್ದೀನಿ. ಆ 6 ರ್ಯಾಂಕ್ ಇಂದ 7 ರ್ಯಾಂಕ್ ಕರ್ಕೊಂಡು ಹೋದ್ರೆ ಅವ್ರನ್ನ ಬೆಳೆಯುವಂತದೇ ವಿ-ಸ್ಟಾರ್+ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ನನ್ನ ಕನಸಿನ ಮನೆಗೊಂದು ಕಾರ್ ಇದೆ, ಆ ಕನಸಿನ ಕಾರ್ ನ ತಗೋಬೇಕು. ನೋಡಿ ಎಲ್ಲಾ ಕಾರ್ ತಗೊಂಡಿದ್ದಾರೆ ಅಂದ್ರೆ ಎಂತ ಮೊನ್ನೆ ಫಂಕ್ಷನ್ ಗೆ ಹೋಗಿದ್ವಲ್ಲ, ರೇಖಾ ಮೇಡಮ್ ಎಷ್ಟ್ ಚೆನ್ನಾಗಿ ಮಾತಾಡಿದ್ರು. ಅವ್ರ ಕಷ್ಟ ನಿಜವಾಗ್ಲೂ ಆ ತರ ಕಷ್ಟ ಯಾರಿಗೂ ಬರಬಾರ್ದು ಸ್ನೇಹಿತರೆ. ಅಂತ ಕಷ್ಟದಲ್ಲೂ ಇವತ್ತು ಅವ್ರು ಕಾರ್ ತಗೊಂಡಿದ್ದಾರೆ, ಮನೆ ತಗೊಂಡಿದ್ದಾರೆ, ಎಂತ ಸ್ಪೀಚ್ ಮಾಡಿದ್ರು. ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅಂತವೆಲ್ಲ ನೋಡಿದಾಗ. ನಾವು ಕೂಡ ಆ ಲೆವೆಲ್ಗೆ ಹೋಗ್ಬೇಕು, ನಾವು ಕೂಡ BMW ಕಾರ್ ತಗೊಬೇಕು. ನಿಜವಾಗ್ಲೂ ಸ್ನೇಹಿತರೆ, ನಾನು ಹೇಳಲೇಬೇಕು ಅನ್ಸ್ತೈತೆ. ನನ್ ಮಗ ಅವರೇ ಹಾಡ್ಕೊಳ್ಳೋದ್ ನನಗೆ, ಅಮ್ಮ ನೀನ್ ಯಾವಾಗ್ಲೂ ಕಾರು ಅಂತಿರ್ತೀಯಲ್ಲ ಅಂತ. ನಿಜವಾಗ್ಲೂ ಸ್ನೇಹಿತರೆ, ನಾನ್ ಹೇಳಿದ್ದೆ ಹಿಂಗೆ, ಈ ತರನೇ ಬದುಕ್ತೀನಿ ಅಂತ ಹೇಳಿದೀನಿ ಸ್ನೇಹಿತರೆ. ಅದೇ ತರ ನಾನು ಆ ಲೆವೆಲ್ಗೆ ಹೋಗ್ತೀನಿ ಖಂಡಿತ ಸ್ನೇಹಿತರೆ. ತುಂಬಾ ತುಂಬಾ ಚೆನ್ನಾಗಿ ನಾನು ನನ್ನ ತಂಡನ ಕಟ್ಕೊಂಡಿದೀನಿ. ನನಗೆ ಏನೇ ಒಂಚೂರು ಎಲ್ಲೇ ಮಿಸ್ಟೇಕ್ ಆದ್ರೂ ಸರ್ ಮುಂದೆ ಡಿಸ್ಕಷನ್ ಕೂರಿಸ್ತೀನಿ. ನಿಜವಾಗ್ಲೂ ಎಲ್ಲಾ ಕಡೆ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಶಿರಾಳಕೊಪ್ಪದಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ, 1 by 1 ಮೀಟಿಂಗ್ ಸ್ಟಾರ್ಟ್ ಆಗ್ತಿದೆ ಸ್ನೇಹಿತರೆ. ಹಾಸನದಲ್ಲಿ ಮೀಟಿಂಗ್ ಸ್ಟಾರ್ಟ್ ಆಗಿದೆ. ಅದಕ್ಕೆಲ್ಲ ನಿಜವಾಗ್ಲೂ ಸ್ನೇಹಿತರೆ ನಮ್ ಸರ್ ಹೋಗ್ತಾ ಇದ್ದಾರೆ. ನಾನು ನಿಜವಾಗ್ಲೂ ಕರ್ಕೊಂಬಂದ್ ಬಿಡೋದಷ್ಟೇ ನನ್ ಕೆಲ್ಸ. ಇಷ್ಟನ್ನ ನಾನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಜವಾಗ್ಲೂ ಫಸ್ಟ್ ನಾನ್ ಕೇಳ್ತಾ ಇರೋದಷ್ಟೇನೆ, ಫಸ್ಟ್ ಮೀಟಿಂಗ್ ಅವ್ರು ಕರೆ ತರೋದು ಹೇಗೆ ಎಂತು ಅಂತ ನನ್ನ ಶೈಲಿ ನಾನ್ ಮಾತಾಡಿದೀನಿ. ಇನ್ನು ಮುಂದೆ ನೀವು ನನಗೆ ಹೆಂಗ್ ಹೇಳ್ತೀರೋ ಅದ್ ನಿಮಗ್ ಬಿಟ್ಟದ್ದು. ನನಗೇನ್ ಖುಷಿ ಆಗ್ತಾ ಇದೆ ಅಂತಂದ್ರೆ, ನನಗೆ ಬರುತ್ತೋ ಇಲ್ಲೋ ಅಂತ ಹೇಳಿ ನನಗೆ ಅಂತ ಇತ್ತು. ಆದ್ರೂ ನಮ್ ಸರ್ ನನಗೆ ಧೈರ್ಯ ತುಂಬಿದ್, ನೀವು ಮಾತಾಡಿದ ತಕ್ಷಣ ನಿಮ್ ಕೈಲಿ ಆಗುತ್ತೆ ಅಂತ ನನಗೆ 3 ಗಂಟೆಲಿ ನನಗೆ ಮಾತಾಡಿದ ಸ್ನೇಹಿತರೆ ತುಂಬಾನೇ ಖುಷಿ ಆಯ್ತು. ನನಗ್ ತಿಳಿದಷ್ಟು ಮಟ್ಟಿಗೆ ಹೇಳಿದೀನಿ. ನೀವು ಇನ್ ಮುಂದೆ ನೀವ್ ಹೇಳಿ ಮೇಡಮ್, ಎಷ್ಟು ನನ್ನ ಮಾತುಗಳು ಹೇಳ್ತಾ ವಂದನೆಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.